ಕನ್ನಡ ಅಲ್ಲಿ ನಮ್ಮ ಸಂಗಡ, ಕನ್ನಡ ಕನ್ನಡ ಅಲ್ಲಿ ನಮ್ಮ ಸಂಗಡ, ಕನ್ನಡ ಕನ್ನಡ. ಅಲ್ಲಿ ನಮ್ಮ ಸಂಗಡ. ದಿನಾಂಕ ಇದೇ ತಿಂಗಳ 21ನೇ ತಾರೀಕು ನಮ್ಮ ಬೆಳಗಾವಿ ರಾಜ್ಯ ಕರ್ನಾಟಕ ರಸ್ತೆ ಸಾರಿಗೆ ಒಂದು ವಾಹನದಲ್ಲಿ ಅನಪೇಕ್ಷಿತ ವ್ಯಕ್ತಿಗಳು ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಸರ್ಕಾರ ಒಂದು ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ. ಆ ಅವಕಾಶವನ್ನ ಆ ಹೆಣ್ಮಗು ಬಳಸ್ಕೊಳ್ಳುತ್ತೆ. ಆ ಹೆಣ್ಮಗು ಬಳಸ್ಕೊಂಡ ನಂತರ ಹಿಂದ್ಗಡೆ ಒಂದು ಸೀಟ್ ಇದೆ, ಅದಕ್ಕೂ ಈ ಆಧಾರ್ ಕಾರ್ಡು ಅಂತ ಹೇಳಿದ್ರು. ಆ ವ್ಯಕ್ತಿ ಕಂಡಕ್ಟರ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಮಹಾದೇವಪ್ಪನವರು ಆಧಾರ್ ಕಾರ್ಡ್ ಕೊಟ್ಟಿರೋದು ಬರೀ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗಲ್ಲ. ಸರ್ಕಾರದ ಯೋಜನೆ ಏನಿದೆಯೋ ಅದನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕಾದ ಸಂದರ್ಭದಲ್ಲಿ ಆ ಮರಾಠಿ ಪುಂಡರು ಏನಿದ್ದಾರೆ, ಕನ್ನಡ ವಿರೋಧಿ, ಕರ್ನಾಟಕದಲ್ಲೇ ನೆಲೆಸಿ ಕನ್ನಡ ನೆಲ ಜಲವನ್ನು ಅನುಭವಿಸಿ ಕನ್ನಡದ ಎಲ್ಲ ಸೌಕರ್ಯಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ನಾಲ್ಕು ಜನಗಳು ಎಲ್ಲಿದ್ದಾರೋ ಅವರಲ್ಲಿ ಕೆಲವು ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ. ಕಂಡಕ್ಟರ್ ಮೇಲೆ ಹಿಗ್ಗಾಮುಗ್ಗ ಬಾರಿಸಿ ಹಲ್ಲೆ ಮಾಡ್ತಾರೆ. ಅದರಲ್ಲೊಂದು ಅಪ್ರಾಪ್ತ ಹೆಣ್ಮಗುನ ಸೇರ್ಕೊಂಡಿರತ್ತೆ. ಆ ಹೆಣ್ಮಗುವಿನ ಕುಮ್ಮಕ್ಕಿನ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ನೌಕರರಿಗೆ ಮೇಲೆ ಹಲ್ಲೆ ಆಗತ್ತೆ. ಈ ಹಲ್ಲೆಯನ್ನ ಖಂಡಿಸಿ ಆ ವ್ಯಕ್ತಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದೂರು ದಾಖಲಿಸಿ ಆ ದೂರನ್ನ ಪಡ್ಕೊಂಡು ಒಂದು 4 ಜನ ಕಿಡಿಗೇಡಿಗಳನ್ನು ಬಂಧಿಸ್ತಾರೆ. ಬಂಧಿಸಿರುವ ಸಂದರ್ಭದಲ್ಲಿ ಈ 4 ಜನ ಏನಿದ್ದಾರೆ MBS ಪುಂಡರು, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಅವ್ರಿಗೆ ಇವಾಗಲೇ ಮೆಟ್ಟೇಡುಗಳು ಬಿದ್ದು ಅವ್ರನ್ನ ಯಾರು ಇದುವರೆಗೂ ಶಾಸಕರಾಗಿ ಆಯ್ಕೆ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನಕ್ಕೆ ನಾವು ಕನ್ನಡಿಗರು ಕರ್ನಾಟಕದಲ್ಲೆಲ್ಲ ನೆಲ ಜಲ ಅನುಭವಿಸ್ತಾ ಇದ್ದೀವಿ, ನಾವು ಹುಟ್ಟಿರೋ ನೆಲಕ್ಕೆ ನಾವು ಬೆಲೆ ಕೊಡಬೇಕು, ಅದಕ್ಕೆ ಋಣಿಯಾಗಿರ್ಬೇಕನ್ನೋ ಒಂದು ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ವಿಕೃತವಾಗಿರ್ತಕ್ಕಂಥ ಈ ವ್ಯಕ್ತಿಗಳು ಅಲ್ಲೇ ಮಾಡಿದ ನಂತರ ಅದು ಕೇಸು ದಾಖಲಾಗತ್ತೆ. ತದನಂತರ ಆ ಮಹಾದೇವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸು ಅಲ್ಲಿ ದಾಖಲಿಸ್ತಾರೆ. ಇದು ಎಂತ ವಿಪರ್ಯಾಸ ನೋಡಿ. ಅಲ್ಲ, ಆ ಕಂಡಕ್ಟ್ರು ಮಗಳ ತರ ಇರ್ತಾಳೆ, ಅಲ್ಲಿ ಗಲಾಟೆ ಆಗತ್ತೆ, ಎಲ್ಲರೂ ನೋಡಿದ್ದಾರೆ, ಅಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದೆ. ಯಾವುದೇ ರೀತಿಯಾದಂತ ಅವ್ಯವಸ್ಥೆಗಳಲ್ಲಿ ಕಾಣಲ್ಲ. ಪೋಕ್ಸೋ ಅನ್ನೋ ಕೇಸನ್ನ ಇವರು ದುರ್ಬಳಕೆ ಮಾಡಿಕೊಂಡು ಪಾಪ ಮಹಾದೇವಪ್ಪನ ಮೇಲೆ ಹಾಕ್ತಾರೆ. ಇದು ಈ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಇದು. ಯಾಕಂದ್ರೆ ಪೋಕ್ಸೋ ಕೇಸ್ಗೆ ಅದರದೇ ಆದಂತ ಕೆಲವು ನಿಯಂತ್ರಣಗಳಿದೆ, ಆಚಾರಗಳಿದೆ, ವಿಚಾರಗಳಿದೆ, ನಿಯಮಗಳಿದೆ. ಅದನ್ನ ಯಾವುದನ್ನು ಪಾಲನೆ ಮಾಡಿದೀರಾ KSRTC ಕಂಡಕ್ಟರ್ ಮೇಲೆನೆ ಇವರು ಪೋಕ್ಸೋ ಕೇಸನ್ನ ಬುಕ್ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ನಾಳೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು? ಹೊರಗಡೆಯಿಂದ ಬರ್ದಿರ್ತಕ್ಕಂಥವ್ರು ಈ ಕನ್ನಡದ ನೆಲ ಜಲವನ್ನ ಪ್ರೀತಿಸ್ಬೇಕಾಗಿತ್ತು. ಅವರೇ ಈ ರೀತಿ ಮಾಡ್ತಾ ಇದ್ದಾಗ ನಾವು ಕನ್ನಡಿಗರಾಗಿ ಎಚ್ಚೆತ್ಕೊಳ್ಳೋದು ಯಾವಾಗ? ನಾವು ಸ್ವಾಭಿಮಾನಿಗಳಾಗೋದು ಯಾವಾಗ? ಯಾವ ಕಡೆ ನೋಡಿದ್ರು ಬರೋದು, ಆ ಕಡೆ ಒಬ್ಬ ಬಂದ ಕನ್ನಡಿಗರ ಮೇಲೆ ಅಲ್ಲೇ, ಈ ಕಡೆ ಒಬ್ಬ ಬಂದ ಕನ್ನಡಿಗರ ಮೇಲೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ಕನ್ನಡಿಗರಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ. ಈ ನಿಟ್ಟಿನಲ್ಲಿ ಮುಳುಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇನ್ನೊಂದು ಕೊಡಿ, ಅದು ಒಂದೇ ಒಂದು. ಅದೇ ರೀತಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಳಗ ಹಾಗೂ DVG ಕನ್ನಡ ಸಂಘ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ನಮ್ಮ ಬೇಸರವನ್ನ, ನಮ್ಮ ವ್ಯವಸ್ಥೆಯನ್ನ ಆಗಿರ್ತಕ್ಕಂಥ ಲೋಪಗಳನ್ನ ತಿದ್ದಬೇಕು ಅಂತ ಹೇಳಿ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೇವೆ. ಇದೇ ಘಟನೆಗಳು ಮತ್ತೆ ಮರುಕಳಿಸಿದಲ್ಲಿ ಕನ್ನಡಿಗರು ಎಚ್ಚೆತ್ತುಕೊಂಡು ಉಗ್ರವಾದ ಹೋರಾಟ ಮಾಡುವ ದಿನಗಳು ದೂರ ಇರಲ್ಲ. ಈ ಸಂದರ್ಭದಲ್ಲಿ ನಮ್ಮ ಒಂದು ವಿಚಾರಧಾರೆಯನ್ನ ಸರ್ಕಾರಿ ಮಟ್ಟಕ್ಕೆ ಮುಟ್ಟಿಸ್ಬೇಕಂತೇಳಿ ನಮ್ಮ ಸರ್ವೇಶ್ ಅವರು ಮತ್ತೆ ಕೊಂಡಪ್ಪನವ್ರು ಬಂದಿದ್ದಾರೆ. ತಹಸೀಲ್ದಾರ್ ಅವರು ಕಾರಣಾಂತರಗಳಿಂದ ಜನಪರ ಉತ್ಸವದಲ್ಲಿ ಭಾಗವಹಿಸಿದ್ರು. ಅವರಿಲ್ಲದ ಕಾರಣ ಅವರ ಗೈರುಹಾಜರಲ್ಲಿ ಇವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಸರ್, ಇಲ್ಲಿ ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ, DVG ಕನ್ನಡ ಸಂಘ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ, ಇನ್ನೊಂದು ಇದು ಪ್ರವೀಣ್ ಕುಮಾರ್ ಬಳಗ ಒಂದಿದೆ, ಮತ್ತೆ ಚಳುವಳಿ ಚಲಪತಿ ಅವ್ರದ್ದು ಒಂದು ಇದಿದೆ. ನಾವಿವೆಲ್ಲ ಸೇರಿ ನಾವು ಒಟ್ಟಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಇದನ್ನ
ಸರ್ಕಾರಕ್ಕೆ ಸಲ್ಲಿಸಿ ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬನ್ನಿ ಪ್ರಕಾಶ್ ಬಾ ಸೇರ್ಕೊಂಬರ ಹಂಗೆ ಅಲ್ಲಿಂದ ಕೊಡ ಅನ್ಸ ಬಾಮ ಇನ್ನ ಯಾರಾದ್ರು ಮಾತಾಡೋರು ಇದ್ದೀರಾ? ಸಾರಿಗೆ ಸಂಸ್ಥೆಯಲ್ಲಿ ಇವತ್ತು ಕರೆ ನಿರ್ವಹಿಸಿರುವ ನಮ್ಮ ಕಂಡಕ್ಟರ್ ಮೇಲೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಕನ್ನಡಿಗರು ನಾವು ಇಷ್ಟೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸೌತೆ ಮಾಡಿಕೊಂಡು ಒಳ್ಳೆ ಇದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಇದರಲ್ಲಿ ಅವರು ಖಂಡಿಸಿ ನಮ್ಮ ಇವ್ರನ್ನ ಕಂಡಕ್ಟರ್ ಸಾಹೇಬರು ಹೊಡೆದಿದ್ದಾರೆ. ಹೊಡೆದು ಅವ್ರಿಗೆ ಎಷ್ಟು ಬೇಕು ಹಲ್ಲೆ ಮಾಡಿದ್ದಾರೆ. ಸರ್ಕಾರ ಗಮನಕ್ಕೆ ತರಲಿ ಇವ್ರನ್ನ ಇದು ಮಾಡಿಸಿ ಅವ್ರ ಮೇಲೇ ಕೇಸ್ ಹಾಕಿದ್ದಾರೆ. ಇದನ್ನೆಲ್ಲ ಹಿಂಪಡಿಬೇಕು. ಅವ್ರಿಗೆ ನೀವು ಇದು ಮಾಡಿ ಫಸ್ಟ್ ಅವನಿಗೆ ಅನುಕೂಲ ಮಾಡ್ಕೊಂಡು ಹೋಗ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಬಂದು ಅವನಿಗೆ ಇದು ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬೆಳಗಾವಿನಲ್ಲಿ ನಡೆದಂಥ ಒಂದು ಹೀನ ಕೃತ್ಯ ಕನ್ನಡ ಮಾತಾಡಲಿಲ್ಲ ಅಂತಕ್ಕಂಥ ಏಕ ಕಾರಣಕ್ಕೆ KSRT ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂತಹ ಮಹಾರಾಷ್ಟ್ರ ಭಾಷಿಕರ ಪುಂಡ್ರ ಒಂದು ಅವಳಿ ಏನಿದೆ ಅದು ಇತ್ತೀಚೆಗೆ ಕಡಿಮೆ ಆಗಿತ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಅವರು ಬಾಲ ಮುದ್ರಕೊಂಡಿದ್ದ ಬಾಲ ಬಿಚ್ಚಿದ್ದಾರೆ. ಸೊ ಅದಕ್ಕೆ ಕನ್ನಡಿಗರಾಗಿರ್ತಕ್ಕಂಥ ನಾವು ಅದೇ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕಾಗಿದೆ. ಯಾವುದೇ ಕಾರಣಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಇದರ ಯಾರೇ ಅಡ್ಡಿ ಬಂದರೂ ಕೂಡ ಕನ್ನಡಿಗರು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋ ಸಂದರ್ಭದಲ್ಲಿ ಇವತ್ತೇನು ನಾವು ಮಾರಿಹಾಳ ಬೆಳಗಾಂ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೃತಿಯನ್ನ ಕಟುವಾಗಿ ಖಂಡಿಸ್ತಾ ಇವತ್ತು ಪ್ರತಿಭಟನೆಯನ್ನ ಇವತ್ತು ದಾಖಲಿಸ್ತಾ ಇದ್ದೀವಿ. ತಾಲೂಕು ಆಡಳಿತ ಈ ಒಂದು ಪ್ರತಿಭಟನೆಯ ಮನವಿಗಳನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ತಾವು ಅದಕ್ಕೆ ರಾಜ್ಯ ಸರ್ಕಾರ ಕಳಿಸ್ಕೊಡ್ಬೇಕು ಅಂತ ಕೇಳ್ತಾ, ಸರ್ಕಾರಗಳು ಯಾವುದೇ ಇರಲಿ ಕನ್ನಡದ ಬಗ್ಗೆ ಕನ್ನಡಕ್ಕೆ ಆಪತ್ತು ಬಂದಾಗ ಎಲ್ಲರೂ ಕೂಡ ಮೈಕೊಡಿ ನಿಂತ್ಕೋಬೇಕು ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅದಕ್ಕೆ ಈ ಒಂದು ಧರಣಿಗೆ ಭಾಗವಹಿಸಿ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿ ಸೇರುವಂತ ಎಲ್ಲ ಕನ್ನಡ ಮನಸ್ಸುಗಳಿಗೂ ನಮಸ್ಕರಿಸ್ತಾ, ಇವತ್ತು ನಾವು ಸೇರುವಂತ ವಿಷಯ ತಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಮಾಧ್ಯಮಗಳ ಮುಖಾಂತರ ಮತ್ತೆ ಸುದ್ದಿವಾಹಿನಿಗಳ ಮುಖಾಂತರ ಎಲ್ರಿಗೂ ಗೊತ್ತಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಬೆಳಗಾವಿ ಜಿಲ್ಲೆಯ ಸುಳೆಬಾವಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಾದಂತಹ ನಿರ್ವಾಹಕರ ಮೇಲೆ ಈ ಒಂದು 4 ಜನ ಹೆಸರು ಮಾತ್ರ ಮೆನ್ಷನ್ ಆಗಿದೆ. ಇದರಲ್ಲಿ ಬಂದು ಮಾರುತಿ, ರಾಹುಲ್, ರಾಜು ಮತ್ತು ಬಾಲು ಅಂತ ಈ 4 ಜನರು ಒಬ್ಬ ಕರ್ತವ್ಯ ನಿರ್ವಹಿಸಿದ ನಿರ್ವಾಹಕನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಅವ್ರ ವಿರುದ್ಧನೇ ಒಂದು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳು ನೋಡ್ದ ಅಂತ ಹೇಳ್ಬಿಟ್ಟು ಒಂದು ದೂರನ್ನು ದಾಖಲಿಸ್ತಾರೆ. ಇದು ನಿಜವಾಗ್ಲೂ ನಾಚಿಕೆಗೇಡಿನ ವಿಷಯ ಇದು. ಯಾಕಂದ್ರೆ ಒಬ್ಬ ತಂದೆ ಸ್ಥಾನದಲ್ಲಿರುವಂತಹ ವ್ಯಕ್ತಿ ತನ್ನ ಪಾಡಿಗೆ ತನ್ನ ಕೆಲಸ ನಿರ್ಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನೀನು ಮರಾಠಿ ಮಾತಾಡು, ನೀನು ಮರಾಠಿ ಭಾಷೆ ಮಾತಾಡೋದು ಬರಲ್ವಾ ಅಂತಾರೆ. ನೋಡಿ, ನಿಮ್ಮ ಮರಾಠಿ ಇರಲಿ ಬೇರೆ ಯಾವುದೇ ಭಾಷೆ ಇರಲಿ, ನಿಮ್ಮ ಮನೆ ಭಾಷೆ ನೀವು ಮನೇಲಿ ಮಾತಾಡ್ಕೊಳ್ಳಿ. ಕನ್ನಡದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಕನ್ನಡವೇ ಅಗ್ರಗಣ್ಯ ಭಾಷೆ, ಕನ್ನಡವೇ ನಮ್ಮ ಎಲ್ಲರ ಒಂದು ಆಡಳಿತ ಭಾಷೆ. ಕನ್ನಡಕ್ಕೆ ಗೌರವ ಕೊಡ್ದವನು ಕರ್ನಾಟಕದಲ್ಲಿರೋಕ್ಕೆ ನಾಲಾಯಕ ಅವನು. ಕರ್ನಾಟಕದಲ್ಲಿ ಕನ್ನಡಕ್ಕಾಗ್ಲಿ, ಕನ್ನಡ ನಾಡು ನುಡಿ ನೆಲ ಜಲ ಏನೇ ವಿಷಯದಲ್ಲಿ ಏನೇ ತೊಂದರೆ ಆದ್ರೂ ನಾವು ಕನ್ನಡ ರಕ್ಷಣಾ ವೇದಿಕೆ ಏನಿಲ್ಲ ಎಲ್ಲ ಸೇರಿದೀವಿ. ಎಲ್ಲರೂ ಒಕ್ಕಲಿನಿಂದ ಹೋರಾಟ ಮಾಡಿ ಅವ್ರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ. ದಯವಿಟ್ಟು ಅವರ ಒಂದು ಏನು ಅವ್ರ ಮೇಲೆ ಕೇಸ್ ದಾಖಲಾಗಿದೆ, ಈ ಕೂಡ ಆ ಕೇಸನ್ನು ಹಿಂಪಡೆದು ಯಾವ ಪುಂಡ್ರು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ಉಗ್ರವಾಗಿ ಶಿಕ್ಷೆ ಮಾಡಿ ಅವ್ರನ್ನೆಲ್ಲರನ್ನು ಈ ಕೂಡಲೇ ಅವ್ರನ್ನ ದಸ್ತಗಿರಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಗೃಹ ಇಲಾಖೆ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ, ಏನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವಾಗ ನೋಡಿದ್ರು ಮಹಾರಾಷ್ಟ್ರ ಗಡಿಭಾಗದಲ್ಲಿ ಈ MES ಪುಂಡ್ರ ಒಂದು ಹಾವಳಿ ಬಹಳಷ್ಟು ನಡೀತಾ ಇದೆ. ಸೊ ಇದನ್ನು ಕಡಿವಾಣ ಹಾಕಬೇಕು. ಈ ಒಂದು ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆ ನಡಬಾರದು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ, ಇವತ್ತು ನಾವೆಲ್ಲ ಸೇರಿ ಎಲ್ಲ ಹಿರಿಯರೆಲ್ಲರೂ ಸೇರಿ ಏನು ಈ ಒಂದು ಮನವಿ ಕೊಡ್ತಾ ಇದ್ದೀರಾ, ಈ ಮನವಿಯನ್ನು ಈ ಕೂಡಲೇ ತಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಇದರ ಒಂದು ಪ್ರಗತಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ಕೂಡಲೇ ತಿಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಇವರಲ್ಲಿ ಮನವಿ ಮಾಡ್ಕೊಳ್ತಾ, ಗ್ರೇಡ್ 2 ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ, ಇಲ್ಲಿ ಎಲ್ಲ ಸೇರಿರುವಂಥ ಕನ್ನಡ ಮನಸ್ಸಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸ್ತಾ, ಏನಿವತ್ತು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಏನೀಗ ಬೆಳಗಾವಿಯಲ್ಲಿ ಒಬ್ಬ KSRTC ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರೋ MES ಪುಂಡರು, ಅವ್ರ ವಿರುದ್ಧ ಒಂದು ಖಂಡನೀಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತೇನು ನಮ್ಮ ತಾಲೂಕು ಕಚೇರಿ ಹತ್ರ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಏನೀಗ MES ಪುಂಡರು ಈಗಾಗಲೇ ನಾವು MES ಮೇಲೆ ಸುಮಾರು ಮನವಿಗಳನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು, ಯಾವ ಸರ್ಕಾರನೇ ಆಗಲಿ
ನಮ್ದು ಇದೇ ಸರ್ಕಾರ ಅಂತ ಏನಿಲ್ಲ, ಯಾವ ಸರ್ಕಾರ ಬಂದ್ರು ನಮ್ಮ ಕನ್ನಡಿಗರನ್ನೇ ಕಡೆಗಣಿಸ್ತಾರೆ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಇದನ್ನ ಎಚ್ಚೆತ್ಕೊಂಡು ನಮ್ಮ ಕನ್ನಡಿಗರಿಗೆ ರಕ್ಷಣೆ ಕೊಡಿ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರೇ ಸೇರಿ ಒಂದು ಕನ್ನಡ ಪಕ್ಷವನ್ನ ಕಟ್ತೀವಿ. ಇದೊಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದೀವಿ ಇಲ್ಲಿಂದ ನಮ್ಮ ಮುಳಬಾಗಿಲು ತಾಲೂಕಿಂದ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾವುದೇ ಸರ್ಕಾರ ಆಗ್ಲಿ, ನೀವು ಯಾವ ಸರ್ಕಾರ ಬಂದ್ರು ನಮ್ಮ ಕನ್ನಡಿಗರನ್ನೇ ಕೆಡಕ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡಿ. ನಮ್ಮ ಕನ್ನಡಿಗರನ್ನ ಉಳಿಸಿ ಬೆಳೆಸಿ ಹಾಗೂ ನಮ್ಮ ಕನ್ನಡವನ್ನ ಉಳಿಸ್ಬೇಕು ಅಂತ ಹೇಳ್ತಾ, ಇನ್ನೊಂದು ಸತಿ ಇದೇ ಈಗ ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ಮುಂದುವರೆದಲ್ಲಿ ನೀವು ಈಗಾಗಲೇ ಎಚ್ಚೆತ್ಕೊಂಡು ಅವ್ರು ಯಾರು ಈಗ ಸುಳ್ಳು ಕೇಸನ್ನ ದಾಖಲೆ ಮಾಡಿದರೆ ಅದನ್ನ ಅಮಾನತ್ ಮಾಡಬೇಕು, ಮತ್ತೆ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇಲ್ಲದಿದ್ದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಕ್ಕೊರಳಿನಿಂದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ, ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿವಸ ಮುಳಬಾಗಿಲು ತಾಲೂಕಿನ ಕನ್ನಡ ಪರ ಸಂಘಟನೆಗಳಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯ ಮನವಿಯನ್ನು ಸ್ವೀಕರಿಸ್ತಿದ್ದೀನಿ. ಇದರ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂದರೆ 21/2/25 ಬೆಳಗಾವಿಯಲ್ಲಿ KSRTC ನಿರ್ವಾಹಕರ ಮೇಲೆ ನಡೆದಿರುವಂತಹ ಹಲ್ಲೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಒಬ್ಬ ಕನ್ನಡಿಗನಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜಲ, ಪರಿಸರ ಎಲ್ಲವನ್ನು ಸಹ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಒಂದು ಏನು ಹಲ್ಲೆ ಮಾಡಿದ್ದಾರೆ, ಈ ಹಲ್ಲೆಯ ಮನವಿಗಳನ್ನು ಈಗಾಗಲೇ ಎಲ್ಲ ಜಿಲ್ಲೆಗಳಿಂದನೂ ಸಹ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆ. ಖಂಡಿತ ನಮ್ಮ ಸರ್ಕಾರ ಅವರ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಲು ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ. ಅದರ ಜೊತೆಗೆ ಮುಂಬರುವ ಇತರ ಏನು ಹಲ್ಲೆಗಳು ನಡೀತಾ ಇದೆ ಅದನ್ನು ಸಹ ತಡೆಗಟ್ಟಲ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಅದರಿಂದ ಒಂದು ಮನವಿ ಏನಂದರೆ, ಒಬ್ಬ ಸರ್ಕಾರಿ ನೌಕರನ ಮೇಲೆ ಯಾರೇ ಹಲ್ಲೆ ಮಾಡಿದ್ರೂ ಸಹ ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿರ್ತದೆ. ಅದರಿಂದ ಕೂಡಲೇ ಅವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಬೇಕಂತೇಳಿ ನಾನು ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರ ನೌಕರ ಪರವಾಗಿ. ಹಾಗೂ ನಮ್ಮ ಕನ್ನಡ ಸಂಘದ ಸಂಘಟನೆಗಳು ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವ ಮೂಲಕ ಮುಂಬರುವ ದಿನಗಳಲ್ಲಿ ಈ ಥರ ಅಹಿತಕರ ಘಟನೆ ನಡೆಯಲು ನಮ್ಮ ಸರ್ಕಾರ ಕ್ರಮ ವಹಿಸ್ತದೆ ಅಂತೇಳಿ ನಾನು ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಧಿಕ್ಕಾರ ಧಿಕ್ಕಾರ ಹೋರಾಡಿ ಪುಂಡರಿಗೆ ಧಿಕ್ಕಾರ 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 ಹೋರಾಡಿ ಪುಂಡರಿಗೆ ಧಿಕ್ಕಾರ 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 ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ 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 ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ ಕಾಪಾಡಿ ಕಾಪಾಡಿ ಕನ್ನಡಿಗರನ್ನು ಕಾಪಾಡಿ 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 ಕನ್ನಡಿಗರನ್ನು ಕಾಪಾಡಿ 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 ಸರ್ಕಾರಿ ನೌಕರರನ್ನು ಕಾಪಾಡಿ 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 ಸರ್ಕಾರಿ ನೌಕರರನ್ನು ಕಾಪಾಡಿ. ಮರಾಠಿ ಗೂಂಡಗಳಿಗೆ ಹೇಳಿ ಮರಾಠಿ ಗೂಂಡಗಳಿಗೆ ಅಮಾಯಕ KSRTC ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಗೂಂಡರಿಗೆ ಜೈ ಕನ್ನಡಾಂಬೆ.